ಸೋ ಕಾಲ್ ಫಿಲ್ಮಿಂದ ಇನ್ನೊಂದು ಎಪಿಸೋಡಿಗೆ ಅಷ್ಟು ಸುಸ್ವಾಗತ. ಇವತ್ತಿನ ವಿಡಿಯೋ ಭಾರಿ ಇಂಟ್ರೆಸ್ಟಿಂಗ್ ಐತೆ. ಯಾಕಪ್ಪ ಅಂತಂದರೆ ಇವತ್ತಿನ ವಿಡಿಯೋದಾಗ ಮಾತಾಡ್ತೀವಿ ಯಶ್ ಅವ್ರದ್ದು ಒಂದು ಸ್ವಲ್ಪ ಫಿಲ್ಮಿಗೆ ಕರಿಯರ್ ಬಗ್ಗೆ, ಅವ್ರ ಕರಿಯರ್ ಹೆಂಗೆ ಸ್ಟಾರ್ಟ್ ಐತೆ ಮತ್ತು ಅವರ ಒಂದು ಚಲೋ ಆ್ಯಕ್ಟರ್ಗಿಂತ ಚಲೋ ರೈಟ್ರ್ ಎದಕ್ಕೆ ಅದಾರ ಅದು ನಿಮಗೆ ಈ ವಿಡಿಯೋದಾಗ ಹೇಳ್ತೀನಿ. ಬರ್ರಿ ಇವತ್ತಿನ ವಿಡಿಯೋ ಚಾಲೂ ಮಾಡೋಣ ಅಂತ. ಸೊ ನೋಡಿರಿ, ಅವ್ರದ್ದು ಫಸ್ಟ್ ಫಿಲ್ಮ್ ಬಂದುಬಿಟ್ಟೆ ಮೊಗ್ಗಿನ ಮನಸ್ಸು ಅಂತೀವಿ. ಶಶಾಂಕ್ ಅವರು ಈ ಫಿಲ್ಮ್ ಡೈರೆಕ್ಟ್ ಮಾಡಿದ್ರೆ ಅದು ಫಸ್ಟ್ ಫಿಲ್ಮ್ದಾಗೆ ಭಾರಿ ಸೂಪರ್ ಹಿಟ್ ಟ್ಯಾಗ್ ತಗುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಹೇಳಬೇಕಪ್ಪ ಅಂತ ನಿಮಗೆ, ಯಶ್ ಅವರ ಫಿಲ್ಮ್ದಾಗ ಬರೋಕ್ಕಿಂತ ಮೊದಲು ಒಂದು ಸೀರಿಯಲ್ದಾಗ ಕೆಲಸ ಮಾಡ್ತಿದ್ರೆ. ನಂದ ಗೋಕುಲ ಮತ್ತು ಮಳೆವಿಲ್ಲು ಅಂತ ಒಂದು ಸೀರಿಯಲ್ಸ್ ಇದ್ದು ಅವು ನಾನು ನೋಡಿಲ್ಲ ಯಾವುವು, ಆದರೆ ಅಲ್ಲಿ ಕೆಲಸ ಮಾಡ್ತಿದ್ರು. ನೆಕ್ಸ್ಟ್ ರಾಜಧಾನಿ ಅಂತ ಹೇಳಿ ಫಿಲ್ಮ್ ಮಾಡ್ತಾರೆ. ಮತ್ತು ಇನ್ನೊಂದು ನಂದು ಫೇವ್ರೇಟ್ ಫಿಲ್ಮ್, ಆಲ್ ಟೈಮ್ ಫೇವ್ರೇಟ್ ಫಿಲ್ಮ್ ಕಿರಾತಕ. ಆ ಫಿಲ್ಮ್ದ ಹಾಡುಗಳು, ಆ ಫಿಲ್ಮ್ದ ಕಾಮಿಡಿ, ಆ ಫಿಲ್ಮ್ದ ಯಾರ್ಯಾರು ಆ್ಯಕ್ಟ್ರಸ್ ಅದಾರಲ್ಲ ಅವ್ರು ನನಗೆ ಭಾಳ ಇಷ್ಟ ಮತ್ತು ಫಿಲ್ಮು ಭಾಳ ಇಷ್ಟ. ನೆಕ್ಸ್ಟ್ ಲಕ್ಕಿ ರಿಲೀಸ್ ಆಯ್ತಾ, ಯಾವುದು ನನಗೂ ಭಾಳ ಇಷ್ಟ. ಯಾಕಪ್ಪ ಅಂದ್ರೆ ಅವ್ರದ್ದು ಲುಕ್ ಒಂದು ಬೇರೆ ಟ್ರೆಂಡ್ ತಂದಿತ್ತು. ಇನ್ನೊಂದು ಲುಕ್ ಐತೆ ಅದು ಟ್ರೆಂಡ್ ತಂದಿತ್ತು, ನಿಮಗೆ ಹೇಳ್ತೀನಿ. ನೆಕ್ಸ್ಟ್ ಜಾನು ಅಂತ ಹೇಳಿ ಒಂದು ಫಿಲ್ಮ್ ಮಾಡಿದ್ರು ಅವ್ರು. ಆಮೇಲೆ ನಂದು ಇನ್ನೂ ಒಂದು ಫೇವ್ರೇಟ್ ಫಿಲ್ಮ್ ಡ್ರಾಮಾ ಡೈರೆಕ್ಟೆಡ್ ಬೈ ಲೆಜೆಂಡ್ ಯೋಗರಾಜ್ ಭಟ್ ಅವ್ರ. ನೆಕ್ಸ್ಟ್ ಬಂದಿತ್ತು ಅವ್ರದ್ದು ಗೂಗ್ಲಿ. ಅವ್ರದ್ದು ಹೇರ್ ಸ್ಟೈಲ್ ಏನಿತ್ತಲ್ಲ ಅದು ಭಾರಿ ಟ್ರೆಂಡ್ದಾಗಿತ್ತು ಮತ್ತು ಅಷ್ಟು ಹುಡುಗರಿಗೆ ಮಾನಸಿಕ ಮಾಡಿ ಇಟ್ಟಿತ್ತು. ಅದ್ರ ಹಾಡಗಳಾಯ್ತು, ಅದ್ರ ಸೀನ್ಗಳಾಯ್ತು ಮತ್ತು ಅದ್ರದ್ದು ಏನೇನು ಸ್ವಾತಿ ಅವ್ರದ್ದು ಏನು ರಿಲೇಷನ್ ಇತ್ತಲ್ಲ, ಲವ್ ಸ್ಟೋರಿ, ಬೆಂಕಿ ಫಿಲ್ಮ್. ನೆಕ್ಸ್ಟ್ ಫಿಲ್ಮ್ ರಿಲೀಸ್ ಆಯ್ತಾ ರಾಜಹುಲಿ. ಯಾವತ್ತನ ಭಾಳ ಇಷ್ಟ ಫಿಲ್ಮ್. ಆ ಫಿಲ್ಮ್ ಯಾರು ನೋಡಿಲ್ಲಲ್ಲ ಅವ್ರ ಯಶಂತ್ ಫ್ಯಾನ್ ಅಲ್ಲೇ ಅಲ್ಲ. ನೆಕ್ಸ್ಟ್ ರಿಲೀಸ್ ಆಗಿತ್ತ ಗಜಕೇಸರಿ ಅನ್ನೋ ಒಂದು ಫಿಲ್ಮ್. ಅದು ಫಿಲ್ಮ್ ಏನೋ ಒಂದು ಬೇರೆ ಲೆವೆಲಿಗೆ ಹೋಗಿತ್ತದು. ನನಗೆ ಭಾಳ ಇಷ್ಟ ಫಿಲ್ಮ್ ಅದು. ಆ ಫಿಲ್ಮ್ದು ಹಾಡನೂ ಆಯ್ತು ಮತ್ತು ಅದು ಸ್ಟೋರಿ ಏನಿತ್ತಲ್ಲ ಅದು ನನಗೆ ಭಾಳ ಇಷ್ಟ ಆಗಿತ್ತು. ನೆಕ್ಸ್ಟ್ ಬಂದಿತ್ತು ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ. ಆ ಫಿಲ್ಮ್ ಅಷ್ಟಿಗೂ ಮಾನಸಿಕ ಮಾಡಿಡ್ತಾ ಅಂತಮ್ಮ ಹಾಡ ಭಾರಿ ಫೇಮಸ್ ಆಯ್ತು. ನನಗೆ ಆ ಫಿಲ್ಮ್ ಪರ್ಸನಲಿ ಹೇಳಬೇಕಪ್ಪ ಅಂತಂದ್ರೆ ಭಾರಿ ಇಷ್ಟ ಆಗಿತ್ತು. ಮತ್ತು ವಿಷ್ಣುವರ್ಧನ್ ಅದು ಟ್ರಿಬ್ಯೂಟ್ ಬೆಂಕಿ ಫಿಲ್ಮ್. ನೆಕ್ಸ್ಟ್ ಬಂದಿತ್ತು ಸಂತೋಷ್ ಸ್ಟ್ರೇಟ್ ಫಾರ್ವರ್ಡ್. ಅದರೊಳಗೂ ಒಂದು ಅವ್ರದ್ದು ಬೇರೆ ಹೇರ್ಸ್ಟೈಲ್ ಇತ್ತು, ಯೂನಿಕ್ ಹೇರ್ಸ್ಟೈಲ್, ಅದನ್ನೂ ಟ್ರೆಂಡ್ದಾಗ ಬಂದಿತ್ತು. ನೆಕ್ಸ್ಟ್ ಬಂದಿದ್ದು ಫಿಲ್ಮ್ ಏನದಲ್ಲ ನಿಮ್ಗೆ ಗೊತ್ತಿರಬೇಕು ಆಲ್ಮೋಸ್ಟ್, KGF ಚಾಪ್ಟರ್ 1 ಚಾಪ್ಟರ್ 2. ಯಾವಾಗ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಹೊಳ್ಳಿ ನೋಡುವಂಗೆ ಮಾಡಿದ್ರು ಫಿಲ್ಮ್. ನಮ್ಮ ಕನ್ನಡ ಇಂಡಸ್ಟ್ರಿಗೂ ಒಂದು ಭಾರಿ ದೊಡ್ಡ ಪವರ್ ಸಿಕ್ತೆ ಮತ್ತು ಯಶ್ ಅವರಿಗೂ ಒಂದು ದೊಡ್ಡ ಸ್ಟಾರ್ ಪವರ್ ಸಿಕ್ತೆ, ಒಂದು ಕಲ್ಟ್ ಫ್ಯಾನ್ ಬೇಸ್ ಆಯ್ತು ವರ್ಲ್ಡ್ ವಾಯ್ಡ್ ಅಂತ ಹೇಳ್ತೀನಿ. ಫಸ್ಟ್ ಕರ್ನಾಟಕದಾಗಂತೂ ಇದ್ರೆ ಅವ್ರು ರಾಜ್ಯದಲ್ಲಿ ಏನೇನು ಫಿಲ್ಮ್ಸ್ ಬಂದಿದ್ದಲ್ಲ ಅವೆಲ್ಲ ಇಂಥನ್ನು ಅವರು ಒಂದು ಭಾರಿ ದೊಡ್ಡ ಫ್ಯಾನ್ ಬೇಸ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. KGF ಚಾಪ್ಟರ್ 1 ಮತ್ತು ಚಾಪ್ಟರ್ 2 ಇಂತ ಅವರ ಒಂದು ವರ್ಲ್ಡ್ ವೈಡ್ ಫ್ಯಾನ್ ಬೇಸ್ ಕ್ರಿಯೇಟ್ ಮಾಡ್ಕೊಂಡ್ರು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಬೇಕಪ್ಪ ಅಂತಂದ್ರೆ ರಾಜಹುಲಿ, ಕಿರಾತಕ, ಡ್ರಾಮಾ ಈ 3 ಫಿಲ್ಮ್ಸ್ ಒಳಗೆ ಒಟ್ಟು ಅವರ ಸ್ಟಾರ್ ಪವರ್ ತೋರಿಸಿಲ್ಲ. ಇದಕ್ಕಪ್ಪ ಅಂತಂದ್ರೆ ರಾಜಹುಲಿದಾಗ ಒಂದು ಸ್ವಲ್ಪ ಇತ್ತು ಅನ್ಕೋತೀನಿ ನಾನು, ಆದ್ರೆ ಕಿರಾತಕ ಡ್ರಾಮಾದಾಗ ಅವ್ರಿಗೆ ಭಾರಿ ಅಂತ ತೋರಿಸಿಲ್ಲ ಫಿಲ್ಮ್ ಒಳಗೆ. ಫಿಲ್ಮ್ ಮೇನ್ ಫೋಕಸ್ ಆಗಿದೆ ಸ್ಟೋರಿ ಮತ್ತು ಅದರ ಕಾಮಿಡಿ, ಅದರ ಹಾಡಗಳ ಮತ್ತು ಅದು ಏನು ಮೆಸೇಜ್ ಕೊಡಕತ್ತಿಲ್ಲ ಅದು ನನಗೆ ಭಾಳ ಇಷ್ಟ. ಉಳ್ಕಿದ ಫಿಲ್ಮ್ ನೋಡಿದ್ರಪ್ಪ ಅಂತಂದ್ರೆ KGF ಚಾಪ್ಟರ್ 1 ಚಾಪ್ಟರ್ 2 ಆಯ್ತಾ, ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಆಯ್ತಾ, ಮಾಸ್ಟರ್ ಪೀಸ್ ಆಯ್ತಾ, ಇವೆಲ್ಲ ಒಳಗೆ ಅವ್ರಿಗೆ ಒಂದು ಸ್ವಲ್ಪ ಓವರಾಗಿ ತೋರ್ಸ್ಯಾರ ಮತ್ತು ಅವ್ರ ಸ್ಟಾರ್ ಪವರ್ ಡಿಫೈನ್ ಮಾಡ್ಯಾರ ಅಂತ ಹೇಳ್ತೀನಿ ನಾನು. ನಿಮಗೆ ಗೊತ್ತಿರ್ಬೇಕು ಯಶ್ ಅವರು ಒಂದು ಚಲೋ ಆ್ಯಕ್ಟರ್ಗಿಂತ ಒಂದು ಚಲೋ ರೈಟರು ಅದಾರ. KGF ಚಾಪ್ಟರ್ 1 ಚಾಪ್ಟರ್ 2 ಮತ್ತು ಮುಂದೆ ಬರೋದು ಟಾಕ್ಸಿಕ್ ಅವರೇ ಬರೋದಾರ ಫಿಲ್ಮ್. ಅಂದ್ರೆ ಕೋ ರೈಟರ್ ಅದಾರ ಫಿಲ್ಮ್ದು. ಮೇನ್ ರೈಟರ್ ಡೈರೆಕ್ಟರ್ ಯಾರಿರ್ತಾರೆ ಅವರೇ ಇರ್ತಾರೆ, ಆದರೆ ಅವ್ರ ಜೊತೆ ಕೈ ಕುಡ್ಸಾರ ಹೇಳ್ತೀನಿ ನಾನು. ಮತ್ತು KGF ಚಾಪ್ಟರ್ 1 ಚಾಪ್ಟರ್ 2 ಟಾಕ್ಸಿಕ್ ಮತ್ತು ರಾಮಾಯಣ ಇವು 4 ಫಿಲ್ಮ್ಸಿಗೆ ಅವರು ಕೋ ಪ್ರೊಡ್ಯೂಸರಾಗಿ ವರ್ಕ್ ಮಾಡ್ಯಾರ. ಅವ್ರಿಗೆ ಗೊತ್ತೈತಿ ರೊಕ್ಕ ಎಲ್ಲಿ ಚಲೋ ಹಾಕ್ಬೇಕಂತೇಳಿ. ಒಂದು ಫಿಲ್ಮ್ ಮಾಡ್ಬೇಕಂತ ಮಾಡಂಗಿಲ್ಲ, ಅವರೇ ಒಂದು ಚಲೋ ಫಿಲ್ಮ್ ಮಾಡ್ಬೇಕಂತ ಮಾಡ್ತಾರೆ. ಈ ಮುಂದೆ ಬರೋ ಫಿಲ್ಮ್ ಟಾಕ್ಸಿಕ್ ಹೆಂಗಿರ್ತದೆ ನನಗೆ ಗೊತ್ತಿಲ್ಲ, ಆದರೆ ಟಾಕ್ಸಿಕ್ ಇತ್ತ ಮೊದಲೇನು ಫಿಲ್ಮ್ಸ್ ಬಂದಲ್ಲ ಅವು ನನಗೆ ಎಲ್ಲ ಇಷ್ಟ ಪರ್ಸನ್ ಹೇಳಬೇಕಪ್ಪ ಅಂತಂದ್ರೆ. ಯಶ್ ಅವರ ಖುದ್ದಾಗಿ ಹೇಳ್ತಾರೆ ಬಾಲಿವುಡ್, ಸ್ಯಾಂಡಲ್ವುಡ್, ಟಾಲಿವುಡ್, ಕಾಲಿವುಡ್, ಮಾಲಿವುಡ್ ಇಂಥವೆಲ್ಲ ಬಿಡ್ರಿ, ಒಂದು ಚಲೋ ಇಂಡಿಯನ್ ಫಿಲ್ಮ್ ಮಾಡ್ರಿ ಅಂತ ಹೇಳಿ. Bollywood offers coming your way? I am not interested in Bollywood or any other this thing. See, my whole funda is it shouldn't matter from where you make a film. It should be treated as an Indian film. If you make it in Bombay, they call it Bollywood. If you make it Karnataka, they call it Sandalwood. If you make in Andhra Pradesh, they call it Tollywood. It's not that. When you make a film, it should be an Indian film. Why I did this is to get wider reach and wider audience. Right. That's it. ಎದಕ್ಕಪ್ಪ ಅಂತಂದ್ರೆ ನಮ್ಮ ಕಾಂಪಿಟೇಷನ್ ಯಾವತ್ತೂ ಹಾಲಿವುಡ್ದವ್ರ ಜೊತೆ ಐತಿ. ಎದಕ್ಕಪ್ಪ ಅಂತಂದ್ರೆ ಅವ್ರು ಯಾವ ಟೈಪ್ ಆಫ್ ಫಿಲ್ಮ್ ಮಾಡ್ತಾರಲ್ಲ ನಮ್ಮ ಇಂಡಿಯನ್ ಫಿಲ್ಮ್ ಒಳಗೂ ಆ ಟೈಪ್ ಫಿಲ್ಮ್ ಮಾಡ್ಬೇಕು. ಅದಕ್ಕೆ ನಮ್ಮ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಒಳಗೆ ಒಂದು ಬೇರೆ ಬೇರೆ ಇಂಡಸ್ಟ್ರಿ ಮಾಡ್ಕೊಂಡು ಹಂಗೆ ಇರೋಕೆ ಹೋಗ್ಬೇಡ್ರಿ. ಒಂದು ಚಲೋ ಇಂಡಿಯನ್ ಫಿಲ್ಮ್ ಕೊಡ್ರಿ. ಅವ್ರ ಫಿಲ್ಮ್ ಇಂಡಸ್ಟ್ರಿಗಿಂತ ನಮ್ಮ ಫಿಲ್ಮ್ ಇಂಡಸ್ಟ್ರಿ ಭಾರಿ ತನ್ನೋದು ಬಿಡ್ರಿ ಅಂತ ಹೇಳ್ಯಾರ. ಮತ್ತು ಇನ್ನೊಂದು ಪಾಯಿಂಟ್, ಯಶ್ ಅವರು ಅವ್ರ ಫಿಲ್ಮಿಗೆ ಅವರೇ ಆಡಿಯನ್ಸ್ ಇರ್ತಾರೆ. ಫಸ್ಟ್ ಅವ್ರು ಚೆಕ್ ಮಾಡ್ತಾರೆ ಫಿಲ್ಮ್ ಯಾವ ಟೈಪ್ ಬಂದೈತಿ, ಔಟ್ಪುಟ್ ಯಾವ ಟೈಪ್ ಐತಿ, ಇನ್ನೂ ರೈಟಿಂಗ್ ಇನ್ನೂ ಚಲೋ ಆಗ್ಬೇಕು, ಡೈರೆಕ್ಷನ್ ಚಲೋ ಆಗ್ಬೇಕು, ಅದನ್ನೆಲ್ಲ ಚೆಕ್ ಮಾಡಿ ಅವರೇ ರಿಲೀಸ್ ಮಾಡ್ತಾರೆ. ಹಾಗೆ 100 ಕೋಟಿ ಫೀಸ್ ತೊಗೊಂಡು ಶಿಕ್ಷಕಂಗೆ ಆ್ಯಕ್ಟಿಂಗ್ ಮಾಡಿ ಮನೆಯೊಳಗೆ ಕುಂಡ್ರಂಗಿಲ್ಲ ಅವ್ರು, ಬೇರೆ ಆ್ಯಕ್ಟರ್ಸ್ ಟೈಪ್. ಯಾವಾಗ ನನಗೆ ಭಾಳ ಇಷ್ಟ ಆಕೈತಿ. ಒಂದು ಚಲೋ ಗುಣ ಅವ್ರದ್ದೇನಪ್ಪ ಅಂತಂದ್ರೆ ಸ್ಟೋರಿ ಚಲೋ ಐತಪ್ಪ ಅಂತಂದ್ರೆ ಅವರೇ ಸ್ವಂತ ಪ್ರೊಡ್ಯೂಸ್ ಮಾಡಿಬಿಡ್ತಾರೆ. ಫಾರ್ ಎಕ್ಸಾಂಪಲ್ KGF 1 KGF 2 ಟಾಕ್ಸಿಕ ಮತ್ತು ರಾಮಾಯಣ
ಸೊ ನಾ ಏನರ ಇನ್ನೂ ಮಿಸ್ ಮಾಡಿದೆಪ್ಪ ಅಂತಂದ್ರೆ ಅವ್ರ ಫಿಲ್ಮ್ಸ್ ರೆಕಮೆಂಡ್ ಮಾಡೋದು ಏನರ ಮಿಸ್ ಮಾಡಿದ್ದೆ, ಅವ್ರ ಬಗ್ಗೆ ಏನರ ಇಂಪಾರ್ಟೆಂಟ್ ಮಾಡೋದು ಮಿಸ್ ಮಾಡಿದೆಪ್ಪ ಅಂತಂದ್ರೆ ಕಮೆಂಟ್ಸಾಗ ನೀವು ಪ್ಲೀಸ್ ಹೇಳ್ರಿ. ಮತ್ತು ನಿಮ್ದು ಥಿಂಕಿಂಗ್ ಏನರ ಮ್ಯಾಚ್ ಆಗಿತ್ತಪ್ಪ ಅಂತಂದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿರಿ. ಸೊ ಶಿವಗುಣ ಮುಂದೆ ನೋಡೋದಾಗ ಅಲ್ಲಿರ್ತಾನೆ. ಪೀಸ್ ಔಟ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್. ವಾಚ್ ಔಟ್ ಗೈಸ್, ಕನ್ನಡ ಸಿನಿಮಾ ಬೇರೆ ಲೆವೆಲ್ಗೆ ಹೋಗುತ್ತೆ. ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್.